ಈ ಸಲ ಮಸ್ತ್ ಮಜಾ ಮಾಡೋಣ, ಬನ್ನಿ ಪಾರ್ಟಿ ಮಾಡೋಣ. ಹಾ ಬ್ರೋ, ಲಾಸ್ಟ್ ಟೈಮ್ ಹೋಗಿದ್ವಲ್ಲ ಅಲ್ಲೇ ಹೋಗೋಣ. ಈ ಸತಿ ಫುಲ್ ಬ್ಲಾಸ್ಟ್ ಮಾಡೋಣ. ಪಾರ್ಟಿ ಹೆಂಗಿರ್ಬೇಕಂದ್ರೆ ಬೇರೆ ಲೆವೆಲ್ ಮಾಡ್ಬೇಕು ನಾವು. ಹೌದು ಬ್ರೋ, ಬೇರೆ ಲೆವೆಲ್, ಬೇರೆ ಬೇರೆ ಚಿಂದಿಯಾಗಿರ್ಬೇಕು. ಹಾ ಬ್ರೋ, ಬನ್ನಿ ಬ್ರೋ, ಎಲ್ಲರೂ ಹೋಗೋಣ ಇವತ್ತು. ಫುಲ್ ಪಾರ್ಟಿ, ಫುಲ್ ಮಜಾ. ಓಕೆ ಬ್ರೋ, ಡನ್ ಬ್ರೋ. ಯಾರು ಬ್ರೋ ಅದು ಅಷ್ಟು ಸಲ ಫೋನ್ ಬರ್ತಾ ಇದೆ? ನಮ್ಮಮ್ಮ ಬ್ರೋ, ಅವಾಗಿಂದ ಫೋನ್ ಮಾಡಿ ಇರಿಟೇಟ್ ಮಾಡ್ತಾ ಇದ್ದಾರೆ. ಸೈಲೆಂಟ್ ಮಾಡಕ್ ಬಿಡ್ತೀನಿ. ಪಿಕ್ ಮಾಡಿ ಬ್ರೋ. ಏ ಬಾ ಮಗ, ಫಸ್ಟ್ ಪಾರ್ಟಿ ಮಾಡೋಣ. ಲೆಟ್ಸ್ ಎಂಜಾಯ್. ಎಷ್ಟು ಸತಿ ಫೋನ್ ಮಾಡ್ತಾ ಇದೆಯಮ್ಮ? ನಾನು ಬರ್ತೀನಿ ಅಂತ ಹೇಳಿದ್ದಾನೆ, ಯಾಕೆ ಇರಿಟೇಟ್ ಮಾಡ್ತಾ ಇದೆಯಾ? ನಾನು ನಿಮ್ಮಮ್ಮ ಅಲ್ಲಪ್ಪ, ನಿಮ್ಮಮ್ಮನಿಗೆ. ನಮ್ಮಮ್ಮ? ಅಮ್ಮನಿಗೆ ಏನಾಯ್ತು? ನಿಮ್ಮಮ್ಮ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರಪ್ಪ. ನಿಮ್ಮಮ್ಮ ಇಷ್ಟು ಸರಿ ಫೋನ್ ಮಾಡಿದ್ರು ಫೋನ್ ಎತ್ಲಿಕ್ಕೆ ಆಗಿಲ್ವಲ್ಲಪ್ಪ. ಜೀವ ಕೊಟ್ಟವಳು, ತುತ್ತು ಇಟ್ಟವಳು, ಭೂಮಿ ಮೇಲೆ ಒಬ್ಬಳೇ. ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಜೀವ ಕೊಟ್ಟವಳು, ತುತ್ತು ಇಟ್ಟವಳು, ಭೂಮಿ ಮೇಲೆ ಒಬ್ಬಳೇ. ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿದ್ದರೆ ಬದುಕಿಗೆ ಅರ್ಥವಿದೆ. ಕರುಣೆ ಕಳಚವೇ ಕೊರಗೆ ನಿಂತರೆ ನನ್ನ ಸಿರೆ ನನ್ನ ಕೊಟ್ಟಿದೆ. ನಿನಗೆ ನಾನು ಮಾ, ಎಷ್ಟೊತ್ತಾದ್ರೂ ನನಗೋಸ್ಕರ ವೆಯ್ಟ್ ಮಾಡ್ತಿದ್ದಲ್ಲಮ್ಮ. ಎದ್ದೋಳಮ್ಮ, ಹೊಟ್ಟೆ ಹಸಿತೈತೆ. ಎದ್ದೋಳಮ್ಮ, ಪ್ಲೀಸ್ ಎದ್ದೋಳಮ್ಮ. ಒಂದೇ ಒಂದು ತಿನ್ಬಿಡು ಮಗ. ಮಾ, ಬೇಡ ಅಂತ ಹೇಳಿದ್ನಲ್ಲ, ಇರಿಟೇಟ್ ಮಾಡ್ಬೇಡ. ಈಗ ನೀನ್ ತಿಂತ್ಯಾ, ನಾನು ಹೋಗ್ಲಾ? ಮಾ, ನಾನು ಬಿದ್ದಾಗ ಯಾವಾಗ್ಲೂ ನನ್ನ ಹಿಂದೆನೇ ಇರ್ತಿದ್ದಲ್ಲಮ್ಮ. ಇವಾಗ ಎಲ್ಲೋಗಿದೆ ಅಮ್ಮ? ಬಾಮ್ಮ. ಕೈಯನ್ನು ಹಿಡಿದು ನನ್ನನ್ನು ನಡೆಸಿದೆ, ಕುರುಡನೆ ನಾನು ಹಾದಿಯ ಕಾಣದ ನನ್ನಯ ಪಯಣದಿ ಧ್ರುವತಾರೆ ನೀನು. ಸ್ಕೂಲ್ ಬೆಲ್ ರಿಂಗ್ ಆಗೋಕ್ಕಿಂತ ಮುಂಚೆನೆ ನನಗೋಸ್ಕರ ಬಂದು ವೆಯ್ಟ್ ಮಾಡ್ತಿದ್ದಲ್ಲಮ್ಮ. ಆದರೆ ನಿನ್ನ ಫೋನ್ನ ನಾನು ಒಂದ್ಸತಿನಾದರೂ ರಿಸೀವ್ ಮಾಡಬೇಕಿತ್ತು.
ಏ ಆಳ್ಬಾರ್ದು ಕಣ ನೋಡ ಎಲ್ಲ ಹೋಗ್ತೀನಿ ನಿನ್ನ ಬಿಟ್ಟು ಆಳ್ಬಾರ್ದು ನೋಡ ನೋಡ ನಾನು ಕುಣಿತೀನಿ ಕುಣಿಲ ನೀನು ಕುಣಿ ಬಾ ಬಾ. ಆ, 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 ಆ. ಬೇಡುವನು ವರವನ್ನು ಕೊಡೆ ತಾಯಿ ಜನ್ಮವನು ಅಡೆತನಕ ಮರೆಯಲ್ಲ ಜೋಗಿ, ಅಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ. ಗರ್ಭದಿ ನನ್ನಿರಿಸಿ ಊರಲ್ಲಿ ನಡೆಯುತ್ತಿರೆ ತೇರನೆ ಕುಳಿತಂತೆ ಅಮ್ಮ, ಕಾಣದ ದೇವರಿಗೆ ಕೈಯ ನಿನಗೆ ನನ್ನ ಸಿರೆಯಾರತಿ. ಮಲಗಿದ್ಯಾ ಕೂಸ? ಮಾಲೀಕು ಮಾಲೀಕ ಮಾಲೀಕ. ಮುಕ್ಕೋಟಿ ದೇವರು ತಾಯಿ ಪಾದಲಿರುವರು, ಕೈ ಮುಗಿದು ಬೇಡಯ್ಯ ನೀನು ಸಮಯ ಧರಿತ್ರಿಯವಳು ಅವ್ವ ನನ್ನ ಅವ್ವ ಅವ್ವ ನನ್ನ ಅವ್ವ. ಅಮ್ಮ ಎನ್ನೋ ಎರಡಕ್ಷರಕ್ಕೆ ಹೋಲಿಕೆ ಇಲ್ಲ. ತನ್ನ ರಕ್ತ ಮಾಂಸಾನು ಬಸಿದು ಜೀವ ಕೊಟ್ಟು ಸರ್ವಸ್ವವನ್ನು ತ್ಯಾಗ ಮಾಡಿ ಮಕ್ಕಳಿಗೋಸ್ಕರ ಬದುಕೋ ನಿಸ್ವಾರ್ಥಿ. ಅವಳ ಪ್ರೀತಿ ಮುಂದೆ ಎಲ್ಲವೂ ಶೂನ್ಯ. ಅಮ್ಮ ಎಲ್ಲೇ ಇದ್ರೂ ನಮ್ಮನ್ನ ಅರಸ್ತಿರ್ತಾಳೆ. ಸತ್ತಾಗ ಫೋಟೋ ಮುಂದೆ ಅಲಂಕಾರಕ್ಕಾಗಿ ಅದು ಇದು ಇಡೋಕ್ಕಿಂತ ಇದ್ದಾಗಲೇ ಚೆನ್ನಾಗಿ ನೋಡ್ಕೊಳ್ಳೋಣ. ನೀವೇ ಪ್ರಪಂಚ ಅಂದ್ಕೊಂಡಿರೋ ಅಪ್ಪ ಅಮ್ಮನ್ಗೆ ಪ್ರಾಮುಖ್ಯತೆ ಕೊಡಿ. ಕಳೆದುಕೊಂಡ್ರೆ ಮತ್ತೆ ಸಿಗೋಕೆ ಅವಳು ಅಂಗಡಿಯಲ್ಲಿ ಸಿಗುವ ವಸ್ತು ಅಲ್ಲ ಅಮ್ಮ. ಪದಗಳಿಗೆ ನಿಲುಕದ ಶಕ್ತಿಯೇ ಅಮ್ಮ, ಪದಗಳಿಗೆ ಮೀರಿದ ಶಕ್ತಿಯೇ ಅಮ್ಮ.